ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವು ವಾಪಸ್ ಏನಂತ ಹೇಳ್ಬೇಕು? ಸೇಮ್ ಟು ಯು ಅನ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸುಮ್ಮನೆ ಕುಂತ್ರೆ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಸಮಯ ಭಾಳ ಆಗಿದೆ. ಬಾದರ್ಲಿಗೆ ಯಾರಾದರೂ ಬರೋರಿದ್ದೀರಾ? ಬಾದರ್ಲಿಗೆ ಇವತ್ತು ಹೊಸ ವರ್ಷ ಆಚರಣೆ ಇದೆ. ಅಷ್ಟು ಮಾತ್ರವಲ್ಲದೆ ಮೊದಲನೇ ವಾರ ಮತ್ತು ಗರ್ಭಫಲ ಪಂಕ್ತಿ ಇರುತ್ತೆ ಕೆಲವೊಬ್ಬರಿಗೆ, ಮತ್ತು ಇನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ಇರ್ತವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಮ್ಮವರು ಮತ್ತು ಮನೆಯಲ್ಲಿ ಯಾರೂ ಇರಲಿಲ್ಲ. ಅಪ್ಪವರು ಒಬ್ಬರೇ ಇದ್ದರು, ಮತ್ತು ನಮ್ಮ ತಮ್ಮ ಬಂದಿದ್ದಾರೆ ಆಂಧ್ರದಿಂದ. ಅವ್ರ ಸಲಗೆ ಬರೋಕ್ಕೆ ಲೇಟ್ ಆಯಿತು. ಹಲ್ಲೆಲೂಯಾ. ರಾತ್ರಿ ಮಲಗೋಕ್ಕೆ ಲೇಟ್ ಆಯಿತು, ಬೆಳಗ್ಗೆ ಹೇಳೋಕ್ಕೆ ಲೇಟ್ ಆಯಿತು, ಎಲ್ಲ ಲೇಟ್ ಆಯಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ದೇವರಿಗೆ ಸ್ತೋತ್ರ. ಸಮಯದಲ್ಲಿ ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಆಮೇನ್. ಓಕೆ, ನೇರವಾಗಿ ವಾಕ್ಯಕ್ಕೆ ಹೋಗೋಣ. 2020ನೇ ವರ್ಷ ಈ ಲೋಕದ ದೃಷ್ಟಿಯಲ್ಲಿ, ಎಲ್ಲ ಜನರ ದೃಷ್ಟಿಯಲ್ಲಿ ಬಹಳ ಹೊಡೆತ, ಆರ್ಥಿಕವಾಗಿಯೂ ಕೂಡ, ಆರೋಗ್ಯಕರವಾಗಿಯೂ ಕೂಡ ಅನಾರೋಗ್ಯದಲ್ಲಿ ಸಿಲುಕಿಸಿದಂಥ ವರ್ಷ ಪ್ರಿಯರೇ. ಆ ವರ್ಷದಲ್ಲಿ ಅನೇಕರು ಸುಖವನ್ನು ಕಂಡಿದ್ದಾರೆ, ದುಃಖವನ್ನು ಕಂಡಿದ್ದಾರೆ, ನೋವನ್ನು ಕಂಡಿದ್ದಾರೆ, ನಲಿವನ್ನು ಕಂಡಿದ್ದಾರೆ, ಅನೇಕವಾಗಿರ್ತಕ್ಕಂಥ ಸಂತೋಷವನ್ನು ಕಂಡಿದ್ದಾರೆ, ಬಹಳವಾಗಿರ್ತಕ್ಕಂಥ ವ್ಯಸನವನ್ನು ಕೂಡ ಕಂಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವೆಲ್ಲವುಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಏನು ಮಾಡದಿದ್ದಾನೆ? ನಡೆಸಿಕೊಂಡು ಆ ಹೊಸ ವರ್ಷದಲ್ಲಿ ಕಾಲಿಡುವಂತೆ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೊಸ ವರ್ಷ ಯಾಕೆ ರೀ? ನಮಗೆ ಒಂದು ನಿರೀಕ್ಷೆಯನ್ನು ಕೊಡುತ್ತೆ. 2020ರ ರೀತಿಯಲ್ಲಿ 2021 ಇರೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಿರೀಕ್ಷೆ ಅಂದ್ರೇನು? ನಿರೀಕ್ಷೆ ಅಂದ್ರೇನು? ನಾವು ಊಹಿಸಲಾರದಂಥ ಸಂಗತಿಗಳನ್ನು ನಾವು ನೋಡುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂದರೆ 2020ನೇ ವರ್ಷ ಏನಾಗಿದೆ ರೀ? ಬಹಳವಾಗಿರ್ತಕ್ಕಂಥ ಶೋಧನೆಗಳು ಬಂದು, ಸಂಕಟಗಳು ಬಂದು, ವ್ಯಾಧಿಗಳು ಬಂದು, ಕೊರತೆಗಳು ಬಂದು, ನಷ್ಟಗಳಾದವು, ಏನೆಲ್ಲ ಬಾಧೆಗಳು ಆದವು. ಆದರೆ ದೇವರು ಏನು ಮಾಡಿದ? ಅದರ ಮಧ್ಯದಲ್ಲಿ ನಮ್ಮನ್ನು ನಡೆಸುತ್ತಾ ಬಂದ, ನಮ್ಮನ್ನು ಕೈ ಬಿಡಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ 2021ನೇ ವರ್ಷದಲ್ಲಿ ದೇವರು ನಮ್ಮನ್ನು ಯಾವ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು ಎಂಬುದಾಗಿ ಕೆಲವೊಂದು ವಿಷಯಗಳನ್ನು ನಾವು ಈ ಸಮಯದಲ್ಲಿ ಧ್ಯಾನ ಮಾಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿ ಇರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ, ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಾವು ಹೊಸದಾಗಿ 2021ನೇ ವರ್ಷದಲ್ಲಿ ನಡೆದುಕೊಳ್ಳಬೇಕು. ಅನ್ಯರ ರೀತಿಯಲ್ಲಿ ನಾವು ನಡೆದುಕೊಳ್ಳಬಾರದು. ಅವರು ಯಾವುದಕ್ಕೆ ಅನ್ಯರಾಗಿದ್ದಾರೆ ಅಂದರೆ ದೇವರು ಕೊಡುವಂಥ ನಿತ್ಯ ಜೀವ. ದೇವರು ನಿತ್ಯ ಜೀವವನ್ನು ತನ್ನ ಮಕ್ಕಳಾದ ನಮಗೆ ಕೊಡಲಿಕ್ಕಿದ್ದಾನೆ. ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿಯೇ ನಾವೆಲ್ಲರೂ ಏನಾಗಿದ್ದೇವೆ ಪ್ರಿಯರೇ? ಕರೆಯಲ್ಪಟ್ಟಿದ್ದೇವೆ. ಅದರ ಸಲುವಾಗಿ 6ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಸತ್ಯವು ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಪಾಪವು ಕೊಡುವ ಸಂಬಳ ಮರಣ, ಆದರೆ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ದೇವರು ಕೊಡುವಂಥದ್ದು ಯಾವುದಂತೆ? ನಿತ್ಯ ಜೀವ, ಶಾಶ್ವತವಾಗಿರುವಂಥ ಜೀವ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ, ನಮ್ಮ ನಡತೆ 2021ನೇ ವರ್ಷದಲ್ಲಿ
ಬದಲಾಗಬೇಕು. ಇಂದಿನ ಪಾಪಗಳ ಜೀವಿತದಲ್ಲಿ ನಾವು ಪುನಃ ಸಾಗಬಾರ್ದು. ಯಾವ ವಿಷಯದಲ್ಲಿ ತಪ್ಪಿ ಹೋಗಿದ್ದರು 2020ನೇ ವರ್ಷದಲ್ಲಿ, 2021ನೇ ವರ್ಷದಲ್ಲಿ ಆ ರೀತಿಯಾಗಿ ಆಗಬಾರ್ದು. ಸಂಪೂರ್ಣವಾಗಿರ್ತಕ್ಕಂಥ ಹೊಸದಾಗಿರ್ತಕ್ಕಂಥ ಜೀವಿತ ಉಳ್ಳವರಾಗಿ ನೀವು ಜೀವಿಸುವವರಾಗಬೇಕು. ನಿಮ್ಮ ನಂಬಿಕೆ, ನಡತೆ, ನಿಮ್ಮ ವಿಶ್ವಾಸ ಎಲ್ಲವೂ ಕೂಡ ಏನಾಗಬೇಕು? ಬದಲಾವಣೆ ಆಗಬೇಕು. 1ನೇ ಕ್ಲಾಸ್ ಇದ್ದವರು 2020ರಲ್ಲಿ 1ನೇ ಕ್ಲಾಸ್ ಇದ್ದರು 2021ನೇ ವರ್ಷದಲ್ಲಿ ಏನಾಗ್ತಾರೆ? 2ನೇ ಕ್ಲಾಸ್ ಆಗ್ತಾರೆ. ಪಾಸ್ ಆದರೆ ಏನಾಗ್ತಾರೆ? 2ನೇ ಕ್ಲಾಸ್. ಫೇಲ್ ಆದರೆ ಅಲ್ಲೇ ಇರ್ತಾರೆ. ಹಲ್ಲೆಲೂಯಾ. ಅದರಂಗೆ ನಾವೇನಾಗಬೇಕು? ನಮ್ಮ ಜೀವಿತ ಹೊಸದಾಗಬೇಕು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ನಡೆದುಕೊಳ್ಳಬೇಡ್ರಿ. ಅನ್ಯ ಜನರು ಅವರು ದೇವರಿಂದ ಹೊಂದುವಂಥ ಜೀವಕ್ಕೆ ಅವರು ಏನಾಗಿದ್ದಾರೆ? ಅಬಾಧ್ಯರಾಗಿದ್ದಾರೆ. ಅವರು ನಿಷ್ಪ್ರಯೋಜನವಾದಂಥ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ನಾವು ದೇವರ ಮೇಲೆ ಭಯ ಉಳ್ಳವರಾಗಿದ್ದರೆ ದೇವರು ನಮಗೇನು ಕೊಡ್ತಾನೆ? ಜ್ಞಾನ ಕೊಡ್ತಾನೆ. ಅದರ ಸಲುವಾಗಿ 110ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು ಅಂತೇಳಿ. ಮೊದಲನೇ ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ಆ ವಿಷಯವನ್ನು ನಾವು ನೋಡ್ತೀವಿ ಪ್ರಿಯರೇ. ಕಾರಣ ಏನಂದರೆ, ದೇವರಿಗೆ ನಾವು ಭಯ ಉಳ್ಳವರಾಗಿದ್ದರೆ ನಮಗೇನಿದೆ? ಜ್ಞಾನ ಬರುತ್ತೆ, ಬುದ್ಧಿ ಬರುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅನ್ಯ ಜನರ ರೀತಿಯಲ್ಲಿ 2021ನೇ ವರ್ಷದಲ್ಲಿ ನಾವು ನಡೆದುಕೊಳ್ಳಬಾರ್ದು. ಹಲ್ಲೆಲೂಯಾ. ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರಾಗಿ ನಾವು ನಡೆದುಕೊಳ್ಳಬಾರ್ದು. ಕಾಠಿಣ್ಯವಾಗಿರ್ತಕ್ಕಂಥ ಹೃದಯ ಉಳ್ಳವರಾಗಿ ನಾವು ನಡೆದುಕೊಳ್ಳಬಾರ್ದು. ಅಜ್ಞಾನದ ಜೀವಿತ ಉಳ್ಳವರಾಗಿ ನಾವು ನಡೆದುಕೊಳ್ಳಬಾರ್ದು ಎಂಬುದಾಗಿ. ಹಲ್ಲೆಲೂಯಾ. ಹಂಗೆ ಮುಂದೆ ಹೇಳ್ತಾನೆ ಪೌಲನು ಏನೆಂಬುದಾಗಿ ಅಂದರೆ, 22ನೇ ವಚನವನ್ನು 22ನೇ ವಚನವನ್ನು ನೀವು ಓದಿದ್ದಾದ್ರಲ್ಲಿ ವಾಕ್ಯ ಹೇಳ್ತಾ ಇದೆ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಹಲ್ಲೆಲೂಯಾ. ಪೂರ್ವ ಸ್ವಭಾವಗಳು, ದೇವರನ್ನು ನಂಬೋದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು, ದುರ್ಗುಣಗಳು, ದೇವರನ್ನು ಇತರರಿಗೆ ಹೋಲಿಸುವಂಥ ಸ್ವಭಾವಗಳು, ಕಾರ್ಯಗಳು, ಸೈತಾನನ ಆರಾಧನೆಯ ಕಾರ್ಯಗಳು, ಅವೆಲ್ಲವುಗಳನ್ನು ಏನು ಮಾಡಬೇಕು? ಬಿಟ್ಟು ಬಿಡಬೇಕು. ಅವುಗಳ ಮೂಲಕವಾಗಿ ಅವುಗಳು ಏನು ಮಾಡ್ತಾವ್ರಿ? ಸೈತಾನನ ರಾಜ್ಯವಾಗಿರ್ತಕ್ಕಂಥ ನರಕಕ್ಕೆ ಅವುಗಳು ನಮ್ಮನ್ನು ಕೊಂಡೊಯ್ತವೆ ಪ್ರಿಯರು. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದರೆ, ಹಿಂದಿನ ನಡತೆಯನ್ನು ನೀವು ಅನುಸರಿಸಬೇಡ್ರಿ. ಪೂರ್ವ ಸ್ವಭಾವವನ್ನು ನಿಮ್ಮ ಜೀವಿತದಲ್ಲಿ ಇರುವಂಥದ್ದನ್ನು ನೀವೇನು ಮಾಡಿರಿ? ತೆಗೆದುಹಾಕ್ರಿ. ಆಂತರ್ಯದಲ್ಲಿ ನೀವೇನಾಗಬೇಕು? ಹೊಸದಾಗಿ ಹುಟ್ಟಬೇಕು. 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಕೋದೇಮನು ಎನ್ನುವಂಥ ಫರಿಸಾಯನು ಯೇಸು ಸ್ವಾಮಿಯ ಬಳಿಗೆ ಬಂದಿರತಕ್ಕಂಥ ಸಮಯದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದೇ ಇಲ್ಲ ಎಂಬುದಾಗಿ. ಹೊಸತನ ಎನ್ನುವಂಥದ್ದು ನಮಗೆ ಬೇಕು. ಹಳೆಯದಕ್ಕಿಂತ ಹೊಸದಕ್ಕೆ ಏನು ಮಾಡ್ತಾರೆ? ಪ್ರಾಮುಖ್ಯತೆಯನ್ನು ಹೆಚ್ಚು ಕೊಡ್ತಾರೆ ಪ್ರೇಯರ್. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಹಳೆಯ ಜೀವಿತದಲ್ಲಿ ಸುಳ್ಳಾಡುವಂಥ ನಾಲಿಗೆ ಇದ್ದರೆ ಆ ನಾಲಿಗೆ ಏನಾಗಬೇಕೀಗ? ಸುಳ್ಳಾಡುವಂಥದ್ದನ್ನು ಬಿಡಬೇಕು. ಬೈಗಳು, ಕೆಟ್ಟ ಭಾಷೆಗಳು ಮಾತಾಡುವಂಥ ನಾಲಿಗೆ ಇದ್ದರೆ ಅದನ್ನು ಏನು ಮಾಡಬೇಕು? ಬಿಡಬೇಕು. ಕಳ್ಳತನ ಮಾಡುವಂಥ ಕೈಗಳಿದ್ದರೆ ಏನು ಮಾಡಬೇಕು? ನಿಮ್ಮ ಕೈಗಳಿಂದ ಒಳ್ಳೆಯ ಉದ್ಯೋಗವನ್ನು ಸಂಪಾದನೆ ಮಾಡಿಕೊಂಡು ದುಡಿಯುವವರಾಗಬೇಕು. ಮತ್ತೆ ಹೇಳ್ತಾ ಇದ್ದಾನೆ ಅಲ್ಲಿ ವಚನಗಳಲ್ಲಿ 25ರಿಂದ 32 ವಚನಗಳವರೆಗೆ ಹೇಳ್ತಾ ಇದ್ದಾನೆ ಪೌಲನು, ಸುಳ್ಳಾಡುವುದನ್ನು ಬಿಡಬೇಕಂತ ಹೇಳ್ತಾನೆ, ಸತ್ಯವನ್ನು ಆಡಬೇಕಂತ ಹೇಳ್ತಾನೆ, ಕೋಪವನ್ನು ಮಾಡಬಾರ್ದು. ಕೆಲವೊಬ್ಬರಿಗೆ ಭಾಳ ಕೋಪ ಇರುತ್ತೆ. ಹಲ್ಲೆಲೂಯಾ. ಹೆಂಗಿರುತ್ತೆ ಕೋಪ? ಭಾಳ ಇರುತ್ತೆ. ಆ ಕೋಪ ನಿಮ್ಮಲ್ಲಿ ಇರಬಾರ್ದು. ಪೂರ್ವದಲ್ಲಿ ಸೂರ್ಯನು ಉದಯಿಸಿದಾಗ, ಪಶ್ಚಿಮದಲ್ಲಿ ಸೂರ್ಯನು ಮುಳುಗುವಾಗ ಅಷ್ಟರೊಳಗಡೆ ನಿಮ್ಮ ಕೋಪವು ಏನಾಗಬೇಕು? ತೀರಬೇಕು. ಕನಿಕರ ಸ್ವಭಾವವುಳ್ಳವರು ನೀವು ಆಗಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಸೈತಾನನ ಯಾವಾಗಲೂ ಹೊಂಚ ಹಾಕಿಕೊಂಡು ಕೂತ್ಕೊಂಡಿರ್ತಾನೆ. ಯಾವಾಗ ಬಲಿಗೆ ಇವ್ರನ್ನ ನಾನು ಬೆಳೆಸ್ಕೊಳ್ಬೇಕು, ದೇವರ ಮಾರ್ಗದಿಂದ ಇವರನ್ನ ತಪ್ಪಿಸಬೇಕು, ಸನ್ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ, ಇವರನ್ನು ನನ್ನ ದುರ್ಮಾರ್ಗದಲ್ಲಿ ನಾನು ನಡೆಸಬೇಕಂತೇಳಿ ಸೈತಾನನ ಯಾವಾಗಲೂ ಹೊಂಚು ಹಾಕಿಕೊಂಡು ಕುಳಿತುಕೊಂಡಿರ್ತಾನೆ ಪ್ರೇರ. ಅದ್ರ ಸಲುವಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಈ ಎಲ್ಲ ಕಾರ್ಯಗಳು ನಿಮ್ಮಲ್ಲಿ ಇರಬಾರ್ದು, ಹೊಸಬರಾಗಿ ನೀವು ಹುಟ್ಟಬೇಕು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ
ನಿರ್ಮಿಸಲ್ಪಟ್ಟಿದೆ. ಯಾವುದಂತೆ? ನೂತನವಾಗಿರ್ತಕ್ಕಂಥ ಸ್ವಭಾವ. ನಾವು ಹಳೆಯ ಸೃಷ್ಟಿಯಾಗಿರುವಂಥ ಆದಾಮನಿಗೆ ಸಂಬಂಧಪಟ್ಟವರಲ್ಲ, ನಾವು ಹೊಸ ಸೃಷ್ಟಿಯಾಗಿರ್ತಕ್ಕಂಥ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಂಥವರಾಗಿದ್ದೇವೆ. ಪ್ರೇರೆ 15ನೇ ಅಧ್ಯಾಯ ನೀವು 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ನೀವು ಓದಿದ್ದೇ ಆದರೆ ಅಲ್ಲಿ 20ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದರೆ ಕ್ರಿಸ್ತನ ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರಿಗೆ ಹೊಸದಾಗಿರ್ತಕ್ಕಂಥ ಸೃಷ್ಟಿಯೇ ಬೇಕು, ನೂತನ ಸೃಷ್ಟಿಯೇ ಬೇಕು. ಹಳೆಯ ಜೀವಿತ ದೇವರು ಎಂದೂ ಕೂಡ ನಮ್ಮಿಂದ ಬಯಸೋದಿಲ್ಲ. ಅದರ ಸಲುವಾಗಿ ನಾವು ಹಿಂದೆ ಮಾಡಿರುವಂಥದ್ದನ್ನು ದೇವರು ಏನಂತ ಹೇಳ್ತಾರೆ, ನಿಮ್ಮ ಪಾಪಗಳನ್ನು ನಾನು ಮಂಜಿನಂತೆ ಏನು ಮಾಡ್ತೀನಿ, ಪರಿಹಾರ ಮಾಡ್ತೀನಿ ನಾನು. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, 103ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದ್ರೋಹಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ, 17ನೇ ವಚನದಲ್ಲಿರುತ್ತೆ, ಎಷ್ಟು ದೂರವೋ ಅಷ್ಟು ದೂರ ಏನು ಮಾಡ್ತೀನಿ ನಾನು ಮಾಡ್ತೀನಿ ಎಂಬುದಾಗಿ. ಪೂರ್ವಕ್ಕೆ ಪಶ್ಚಿಮಕ್ಕೆ ಅಳತೆ ಮಾಡೋಕ್ಕಾಗುತ್ತಾ? ಆಗಲ್ಲ. ಹಲ್ಲೆಲೂಯಾ. ಅಷ್ಟು ದೂರ ದೇವರು ಮಾಡ್ತಾನೆ. ನಾವೇನಾಗಬೇಕು? ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳುವವರು ಆಗಬೇಕು. ನಡತೆ ಬಹಳ ಮುಖ್ಯ ಪ್ರಿಯರೇ. ಕ್ರಿಸ್ತನಲ್ಲಿ ನಾವು ಇರುವಾಗ, ಆ ಒಳ್ಳೆಯ ನಡತೆಯುಳ್ಳವರಾಗಿ ಜೀವಿಸುವಾಗ ನಾವು ಲೋಕಕ್ಕೆ ಏನಾಗಿರ್ತೀವಿ? ಬೆಳಕಾಗಿರ್ತೀವಿ. ಕತ್ತಲೆ ಎನ್ನುವಂಥದ್ದು, ಪಾಪ ಎನ್ನುವಂಥದ್ದು ನಮ್ಮ ಒಳಗಡೆ ಪ್ರವೇಶ ಮಾಡಲಾರದ ರೀತಿಯಲ್ಲಿ ನಾವು ಜೀವಿಸ್ತಾ ಇರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿ, 32ನೇ ವಚನ, ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ತೆಗೆದುಕೊಂಡಿರೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲ 2020ನೇ ವರ್ಷದಲ್ಲಿ ಏನೆಲ್ಲ ಆಗಿರ್ಬೋದು, ಹೋಗಿರ್ಬೋದು, 2021ನೇ ವರ್ಷದಲ್ಲಿ ನಮ್ಮ ಜೀವಿತ ಏನಾಗಬೇಕು? ಪರಿಪೂರ್ಣವಾಗಿ ಬದಲಾಗಬೇಕು. ನಮ್ಮ ನಡತೆ ಪರಿಪೂರ್ಣವಾಗಿ ಬದಲಾಗಬೇಕು. ನಮ್ಮ ವಿಶ್ವಾಸ ಕೆಳಮಟ್ಟದ್ದಾಗಿದ್ದರೆ ನಮ್ಮ ವಿಶ್ವಾಸವನ್ನು ನಾವು ಹೆಚ್ಚಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಅಪನಂಬಿಕೆ ಉಳ್ಳವರಾಗಿದ್ದರೆ ಅಪನಂಬಿಕತ್ವವನ್ನು ಬಿಟ್ಟು ನಂಬಿಕೆ ಕಡೆಗೆ ನಾವು ಬರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಹೊಸಬರಾಗಿ ಹೊಸತನದಲ್ಲಿ ನಾವು ಜೀವಿಸುವವರಾಗಬೇಕು. ರೋಮಾಪುರದಾಗ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರು ನನಗೆ ಕೃಪೆ ಮಾಡಿದ ಸೇವೆ ನಡೆಸಿ. 12ನೇ ಅಧ್ಯಾಯ 2ನೇ ವಚನ. ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಹಲೋಕದ ನಡವಳಿಕೆಯನ್ನು ನಾವು ಅನುಸರಿಸಬಾರ್ದು. ಈ ಲೋಕದ ನಡವಳಿಕೆ ದೇವರಿಗೆ ಏನಾಗಿದೆ? ಅದು ವೈರತ್ವವಾಗಿದೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಹಲೋಕದ ಸ್ನೇಹವನ್ನು ಕೋರುವವನು ದೇವರಿಗೆ ಏನಾಗಿದ್ದಾನೆ? ವಿರೋಧಿಯಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ, ಇಹಲೋಕದ ನಡವಳಿಕೆಯನ್ನು ನೀವು ಅನುಸರಿಸಬೇಡ್ರಿ. ಈ ಲೋಕದ ನಡವಳಿಕೆ ಏನಾಗುತ್ತದು? ನಮ್ಮನ್ನು ಪಾಪದ ಕಡೆಗೆ ನಡೆಸುತ್ತೆ, ಶಾಪದ ಕಡೆಗೆ ನಡೆಸುತ್ತೆ, ದೇವರಿಂದ ದೂರ ಮಾಡುತ್ತೆ. ದೇವರಲ್ಲಿ ಇದ್ದಾಗ ಇರುವಂಥ ಸಮಾಧಾನ, ಲೋಕದಲ್ಲಿ ಇರ್ತಕ್ಕಂಥ ಸಮಾಧಾನ ಬಹಳ ವ್ಯತ್ಯಾಸ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದರೆ ದೇವರಿಂದ ಬರುವಂಥ ಸಮಾಧಾನ ಹೆಂಗಿರುತ್ತೆ? ಅದು ಶಾಶ್ವತವಾಗಿರುವಂಥದ್ದು ಆಗಿದೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೊಸತನ ಬಹಳ ಮುಖ್ಯ, ನವೀನತೆ ಬಹಳ ಮುಖ್ಯ, ನಾವು ಹೊಸಬರಾಗಿ ಹುಟ್ಟುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ 2021ನೇ ವರ್ಷದಲ್ಲಿ ನೂತನ ಮನಸ್ಸನ್ನು ಹೊಂದಿಕೊಂಡವರಾಗಿ ನಾವು ಹೆಂಗಿರಬೇಕು? ಪರಲೋಕ ಭಾವದವರಾಗಿರಬೇಕು. ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿ ಇದ್ದಾಗಲೂ ಕೂಡ ನಾವು ಈ ಲೋಕದವರು ಅಲ್ಲ. ನಾವು ಎಲ್ಲಿಯವರು ಅಂತೇಳಿ ವಾಕ್ಯ ಹೇಳುತ್ತೆ? ಪರಲೋಕ ಸಂಸ್ಥಾನದವರು. ಎಲ್ಲಿಯವರು ನಾವು? ಪರಲೋಕ ಸಂಸ್ಥಾನದವರು. ಫಿಲಿಪ್ಪಿ 3:20ರಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿಂದಲೇ ಯೇಸು ಕ್ರಿಸ್ತನು ರಕ್ಷಕನಾಗಿ ಬರುವಂಥದ್ದನ್ನು ಎದುರು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರನ್ನು ಎದುರು ನೋಡ್ತಾ ಇದ್ದೇವೆ ನಾವು? ಸ್ವಾಮಿಯನ್ನು, ರಕ್ಷಕನಾಗಿ ಬರುವಂಥ ದೇವರನ್ನು ಎದುರು ನೋಡ್ತಾ ಇದ್ದೇವೆ. ಆತನ ಬಗ್ಗೆ ಕೇಳಿದ್ದೇವೆ, ಆತನನ್ನು ಮುಖಾಮುಖಿಯಾಗಿ ನಾವು
ಭೇಟಿ ಆಗ್ಲಿಕ್ಕಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ, ಏನಂತೇಳಂದರೆ ನಾವು ನೂತನ ಸ್ವಭಾವಿಗಳಾಗಿ ಜೀವಿಸಬೇಕು. ಒಂದು ನಿರ್ಧಾರವನ್ನು ನಾವು ತೆಗೆದುಕೊಳ್ಬೇಕು. 24ನೇ ಅಧ್ಯಾಯ ಯೆಹೋಶುವನ ಗ್ರಂಥದಲ್ಲಿ ಕೊನೆಯದಾಗಿ ನಾನು ಒಂದು ವಚನವನ್ನು ತೋರಿಸ್ತೇನೆ. 24ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತೆ, ಯೆಹೋಶುವನ ಗ್ರಂಥದಲ್ಲಿ 15ನೇ ವಚನ ಓದ್ತೀರಾ? 14ರಿಂದ ಓದ್ರಿ. ಈಗಿರುವುದರಿಂದ ನೀವು ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವರಾಗಿರ್ರಿ, ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ಸೇವಿಸಿರಿ. ನಿಮ್ಮ ಪೂರ್ವಿಕರು ಯುಫ್ರೇಟಿಸ್ ನದಿಯ ಆಚೆಯಲ್ಲಿಯೂ ಐಗುಪ್ತದಲ್ಲಿಯೂ ಪೂಜಿಸುತ್ತಿದ್ದ ದೇವತೆಗಳನ್ನು ನಿಮ್ಮಲ್ಲಿಂದ ತೆಗೆದು ಹಾಕಿರಿ, ಯೆಹೋವನನ್ನೇ ಸೇವಿಸಿರಿ. ಯೆಹೋವನನ್ನ ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನ ಸೇವಿಸಬೇಕೆಂದಿದ್ದೀರಿ, ಇವತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು. ಹೇಳಿರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬೃಹತ್ ಸಮೂಹ ದಾಸತ್ವದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಹೊಸದಾಗಿರ್ತಕ್ಕಂಥ ದೇಶಕ್ಕೆ ಏನು ಮಾಡಿದೆ, ಕಾಲಿಟ್ಟಿದ್ದಾರೆ ಪ್ರಿಯರೇ. ಎಲ್ಲಿ ಕಾಲಿಟ್ಟಿದ್ದಾರೆ? ಹೊಸದಾಗಿರುವಂಥ ದೇಶ. ಅಲ್ಲಿಗೆ ಬಂದ ಮೇಲೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡಿಕೊಳ್ತಾ ಇದ್ದಾರೆ. ನಾವು ಅಲ್ಲಿದ್ದಾಗ ಪಕ್ಕದವರು ಅಲ್ಲಿಗೆ ಹೋಗ್ತಾ ಇದ್ರು, ನಮ್ಮ ಬೀಗರು ಅಲ್ಲಿಗೆ ಹೋಗ್ತಾ ಇದ್ರು, ಅಲ್ಲಿಗೆ ಹೋದ್ರೆ ಒಳ್ಳೇದಾಗುತ್ತೆ, ಇಲ್ಲಿಗೆ ಹೋದ್ರೆ ಒಳ್ಳೇದಾಗುತ್ತೆ, ಅದು ಇದು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಮಾತಾಡಿಕೊಳ್ತಾ ಇದ್ದಾರೆ. ಆ ಸಮಯದಲ್ಲಿ ನಿಮ್ಮನ್ನು ದಾಸತ್ವದಿಂದ, ಐಗುಪ್ತ ರಾಜನಿಂದ, ಆ ಒಂದು ಫರೋಹನ ಭಯಂಕರವಾಗಿರ್ತಕ್ಕಂಥ ಕೈಗಳಿಂದ, ಕಠಿಣತ್ವದಿಂದ, ದಾಸತ್ವದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ದೇವರನ್ನು ನೀವು ಸೇವಿಸ್ತೀರಾ, ಅಥವಾ ಇಲ್ಲಿ ಬಂದ ಮೇಲೆ ಸುಖ ಕೊಟ್ಟ ಮೇಲೆ, ದೇವರೆಲ್ಲ ರೀತಿಯಿಂದಲೂ ಆಶೀರ್ವಾದ ಕೊಟ್ಟ ಮೇಲೆ ಆ ದೇವರನ್ನು ನೀವು ಮರೆತು ಬಿಡ್ತೀರಾ, ಬಿಟ್ಟು ಬಿಡ್ತೀರಾ ಅಂತೇಳಿ ಇವತ್ತೇ ನೀವೇನು ಮಾಡಿರಿ, ಆಯ್ಕೆ ಮಾಡಿಕೊಳ್ಳ್ರಿ. ಆದರೆ ನಾನು ಮತ್ತು ನನ್ನ ಮನೆಯವರು ಮಾತ್ರ ದೇವರನ್ನೇ ಸೇವಿಸ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ, ಹೊಸದಾಗಿರ್ತಕ್ಕಂಥ ಒಂದು ನಿರ್ಧಾರ ಇವತ್ತಿನ ದಿವಸ ನಾವು ತೆಗೆದುಕೊಳ್ಬೇಕು. ನೂತನ ಸ್ವಭಾವಿಗಳಾಗಿ ನಾವು ಇರಬೇಕು. ಹೊಸದಾಗಿರ್ತಕ್ಕಂಥ ಭಾವ ಉಳ್ಳವರಾಗಿ ನಾವು ಜೀವಿಸಬೇಕು. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಹಲ್ಲೆಲೂಯಾ. ನೀವು ಸೃಷ್ಟಿಕರ್ತನಾದ ದೇವರನ್ನ ಸೇವಿಸುವುದು ಸರಿ ಕಾಣದಿದ್ದರೆ ಇನ್ಯಾರನ್ನು ಸೇವಿಸಬೇಕಂತೇಳಿ ನೀವು ಅಂದುಕೊಂಡಿದ್ದೀರಿ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ನಾವು ಇವತ್ತಿನ ದಿವಸ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಹೊಸವರಾಗಿ, ಆಂತರ್ಯದಲ್ಲಿ ಹೊಸ ಚೈತನ್ಯ ಉಳ್ಳವರಾಗಿ ನಾವೇನು ಮಾಡಬೇಕು, ಜೀವಿಸುವವರಾಗಬೇಕು. ಹಲ್ಲೆಲೂಯಾ. ಹಳೆಯದು ಕೆಟ್ಟು ಹೋಗಿರುವಂಥದ್ದನ್ನು ಅಡಿಗೆಯಲ್ಲಿ ಹಾಕ್ತೀವಿ ನಾವು, ಕಾಯಿಪಲ್ಯನ ಹಾಕಲ್ಲ. ಅದು ಎಲ್ಲಿಗೆ ಸಮಾನ? ಕಸಕ್ಕೆ ಸಮಾನ, ತಿಪ್ಪೆಗೆ ಅದು ಸಮಾನ, ಸುಡಲ್ಪಡುತ್ತೆ ಅದು. ಹಲ್ಲೆಲೂಯಾ. ಆದರೆ ಹೊಸದಾಗಿರುವಂಥದ್ದನ್ನು ನೀವೇನು ಮಾಡ್ತೀರಿ, ಫ್ರೆಶ್ ಆಗಿರುವಂಥದ್ದನ್ನು ನೀವೇನು ಮಾಡ್ತೀರಿ, ಅಡುಗೆ ಮಾಡ್ತೀರಿ. ಹಲ್ಲೆಲೂಯಾ. ಅದರಂಗೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಗೂ ಕೂಡ ನಮ್ಮಲ್ಲಿರುವಂಥ ಹೊಸದು, ನವೀಕರಿಸಲ್ಪಟ್ಟಿರುವಂಥದ್ದು ಹೊಸ ಗುಣಗಳು, ದುರ್ಗುಣಗಳೆಲ್ಲ ಏನಾಗಬೇಕು, ತೆಗೆದು ಹಾಕಬೇಕು. ದೇವರಲ್ಲಿರ್ತಕ್ಕಂಥ, ದೇವರು ಕೊಡುವಂಥ ಸುಗುಣಗಳನ್ನು ನಾವೇನು ಮಾಡ್ಬೇಕು ರೀ, ಹೊಂದಿಕೊಳ್ಳುವವರಾಗಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಒಂದು ದೃಢವಾದ ನಿರ್ಧಾರ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಾನು ಹೊಸಬಳಾಗಿ ನಾನು ಹುಟ್ಟಬೇಕು. ಹಳೆಯ ಜೀವಿತ ಎಂದಿಗೂ ಕೂಡ ದೇವರಿಗೆ ಇಷ್ಟವಿಲ್ಲ ಪ್ರಿಯರೇ. ನೂತನ ಸ್ವಭಾವವುಳ್ಳವರಾಗಿ, ಪರಲೋಕ ಭಾವದವರಾಗಿಯೂ ನೀವು ಇರ್ರಿ ಎಂಬುದಾಗಿ ವಾಕ್ಯ ತಿಳಿಸ್ತಾ ಇದೆ. ಇವತ್ತು ನಿನ್ನ ಪರಿಸ್ಥಿತಿ ಏನಾಗಿದೆ? 2020ನೇ ವರ್ಷದಲ್ಲಿ ದೇವರಿಗೆ ವಿರೋಧವಾದ ರೀತಿಯಲ್ಲಿ ನಡೆದುಕೊಂಡಿದೆಯಾ? ಇವತ್ತಿನ ದಿವಸ ಒಂದು ದೃಢವಾದ ತೀರ್ಮಾನ ತೆಗೆದುಕೋ, ಹೊಸದಾಗಿ ನಾನು ಹುಟ್ಟುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರೇ, ಪರಲೋಕ ತಂದೆಯೇ, ನಿನಗೆ ಸ್ತೋತ್ರಗಳಪ್ಪ. 2021ನೇ ವರ್ಷದಲ್ಲಿ ಸ್ವಾಮಿ, ನೀನು ಸ್ವಾಮಿ ಹೇಳಿದ್ದೀಯಪ್ಪ, ನಾವು ಹೊಸಬರಾಗಿ ನಡೆದುಕೊಳ್ಳಬೇಕು. ನಮ್ಮ ನಡತೆ, ನಂಬಿಕೆ, ವಿಶ್ವಾಸ, ಜೀವಿತ, ಸಾಕ್ಷಿಯ ಜೀವಿತ ಎಲ್ಲವೂ ಕೂಡ
ಹೊಸದಾಗಿ ನಾವು ಮಾರ್ಪಡಿಸಿಕೊಳ್ಳಬೇಕು, ಹೊಸಬರಾಗಿ ನಡೆದುಕೊಳ್ಳಬೇಕೆಂಬುದಾಗಿ, ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರಿರೆಂಬುದಾಗಿ ನೀನು ನಿಶ್ಚಯವಾಗಿ ಎಚ್ಚರಿಕೆ ಮಾತನ್ನು ಕೊಟ್ಟಿದೆಯೇ ಸ್ವಾಮಿ. ಹೌದು ಕರ್ತನೆ, ನಿನ್ನ ಆಜ್ಞೆಗೆ ಒಳಗಾಗಿ ಹೊಸಬರಾಗಿ ನಡೆದುಕೊಂಡು ನೀನು ಕೊಡುವಂಥ ಹೊಸದಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ, ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಇವರೆಲ್ಲರನ್ನು, ಇವರ ಕುಟುಂಬ ಮಕ್ಕಳೆಲ್ಲರನ್ನು ಆಶೀರ್ವದಿಸಬೇಕೆಂಬುದಾಗಿ ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಬೇಕು, ಅಲಂಕರಿಸಬೇಕು. ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿ ಇವರ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ